ರೌಡಿ ಕೊತ್ವಾಲನಿಗೆ ಹೆಂಡ ಕೊಡ್ತಾ ಇದ್ರ ಸಿಎಂ ಡಿಕೆಶಿ. ಡಿಕೆ ಬ್ರದರ್ಸ್ ವಿರುದ್ಧ ನಿಗಿ ಕೆಂಡ ಕಾರಿದ ಎಚ್ಡಿಕೆ. ಡಿಕೆ ಬ್ರದರ್ಸ್ ವಿರುದ್ಧ ಎಚ್ಡಿಕೆ ಹೊಸ ಬಾಂಬ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಎಚ್ಡಿಕೆ ಮತ್ತೆ ನಿಗಿ ಕೆಂಡ ಕಾರಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಒಂದು ವ್ಯಕ್ತಿತ್ವವನ್ನೇ ಪರೀಕ್ಷೆ ಮಾಡುವಷ್ಟು, ಅಂದರೆ ಅವರ ವ್ಯಕ್ತಿತ್ವಕ್ಕೆ ಸವಾಲನ್ನು ಹಾಕುವಂತಹ ಒಂದು ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಈಗ ಮಾಡಿರುವಂತಹದ್ದು. ಅದು ಕೂಡ ರೌಡಿ ಕೊತ್ವಾಲನಿಗೆ ಹೆಂಡ ಕೊಡ್ತಾ ಇದ್ರು ಇವರು ಡಿ ಕೆ ಶಿವಕುಮಾರ್ ಅವರು ಅಂತೇಳಿ ನೇರವಾಗಿ ಡಿ ಕೆ ಬ್ರದರ್ಸ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿಯನ್ನು ಮಾಡಿರುವಂತಹದ್ದು. ನೈಸ್ ರಸ್ತೆ ಟೋಲ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ನಡುವಿನ ಜಟಾಪಟಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರಾಮನಗರದ ಅಕ್ಕೂರಿನಲ್ಲಿ ಡಿಕೆ ಸಹೋದರರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದಿನಕ್ಕೊಂದು ಸೂಟ್ಕೇಸ್ ಹಿಡಿದುಕೊಂಡು ಬರುವವರಂತೆ ಎಲ್ಲೆಲ್ಲಿ ಭೂಮಿ ಸಿಗುತ್ತದೆಯೋ ಅಲ್ಲೆಲ್ಲ ಲಪಟಾಯಿಸುವ ಕೆಲಸವನ್ನು ನಾವು ಮಾಡಿಲ್ಲ ಅಂತಂತೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದಕ್ಕೂ ಮುನ್ನ ಟಾಂಗ್ ನೀಡಿದ್ದ ಮಾಜಿ ಸಂಸದ ಡಿ ಕೆ ಸುರೇಶ್ ಕೇವಲ ಜನರನ್ನ ಎತ್ತಿ ಕಟ್ಟುವಂತಹ ಒಂದು ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ, ಅದನ್ನೇ ಒಂದು ರಾಜಕಾರಣ ಅಂತ ಹೇಳಿ ತಿಳಿದುಕೊಂಡಿದ್ದಾರೆ. ರಾಜಕಾರಣ ಮಾಡುವುದೇ ಅವರ ಕಸುಬಾಗಿರುವಂಥದ್ದು ಅಂತಂತೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಡಿ ಕೆ ಸುರೇಶ್ ಅವರು ಕಿಡಿಕಾರಿದ್ರು. ಒಬ್ಬ ಕೇಂದ್ರ ಸಚಿವರು ಯಾವ ರೀತಿಯಾಗಿ ಜನರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಎಂಬುದನ್ನು ಮಾಧ್ಯಮದವರು ಗಮನಿಸಬೇಕು. ಕೇವಲ ಒಂದೇ ಟೋಲ್ ಬಗ್ಗೆ ಏಕೆ ಮಾತನಾಡ್ತಾರೆ? ಎಲ್ಲ ಟೋಲ್ಗಳ ಬಗ್ಗೆಯೂ ಮಾತನಾಡಿ, ಯಾರಿಗೂ ದುಡ್ಡು ಕಟ್ಟಬೇಡಿ ಎಂದು ಹೇಳಲಿ. ಮಾಡುವುದೆಲ್ಲ ಅನಾಚಾರ, ಆದರೆ ಮನೆ ಮುಂದೆ ಬೃಂದಾವನ ಎಂಬಂತೆ ಅವರ ವರ್ತನೆ ಇದೆ ಅಂತಂತೇಳಿ ಡಿ ಕೆ ಸುರೇಶ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ವ್ಯಂಗ್ಯವನ್ನು ಮಾಡಿದರು. ಡಿ ಕೆ ಸುರೇಶ್ ಅವರ ಈ ಬೃಂದಾವನದ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಮಹಾನ್ ಅಭಿವೃದ್ಧಿ ಹರಿಕಾರರು. ಈಗ ಇವರು ನೀಡಿರುವಂತಹ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ನಾವು ನಂಬಿರುವ ಮತ್ತು ಕೈ ಮುಗಿಯುವ ಬೃಂದಾವನ ಸಂಸ್ಕೃತಿಯ ಪ್ರತೀಕವೇ ಹೊರತು ಸೂಟ್ಕೇಸ್ ಹಿಡಿದು ರೈತರ ಜಮೀನು ಲಪಟಾಯಿಸುವ ಬೃಂದಾವನವಲ್ಲ. ನಾವು ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡುವವರು ಅಂತಂತೇಳಿ ಕುಮಾರಸ್ವಾಮಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ನೈಸ್ ರಸ್ತೆ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರ ಪರ ಧ್ವನಿ ಎತ್ತಿರುವಂತಹ ಕುಮಾರಸ್ವಾಮಿ ಅಭಿವೃದ್ಧಿಯ ಅಸಲಿ ಬಣ್ಣವನ್ನು ಬಿಚ್ಚಿಟ್ಟಿದ್ದಾರೆ. ಕಳೆದ 20 ವರ್ಷಗಳಿಂದ ರೈತರ ಭೂಮಿಯನ್ನು ವಶಪಡಿಸಿಕೊಂಡಿದ್ದರೂ ಅವರಿಗೆ ₹1 ಪರಿಹಾರ ನೀಡಿಲ್ಲ. ವಿರೋಧಿಗಳಿಗೆ ಟೇಪ್ ಹಿಡಿದು ಜಮೀನು ತೂಕ ಹಾಕುವುದು ಹಾಗೂ ಲೆಕ್ಕಾಚಾರ ಮಾಡುವುದು ಮಾತ್ರ ಬರುತ್ತದೆ. ನಾವು ಸುಮ್ಮನೆ ಕಾರ್ಯಕರ್ತರನ್ನ ಎತ್ತಿ ಕಟ್ಟಿ ಅಭಿವೃದ್ಧಿ ವಿರೋಧ ಮಾಡುತ್ತಿಲ್ಲ, ಬದಲಾಗಿ ಅನ್ಯಾಯಕ್ಕೊಳಗಾದಂತಹ ರೈತರ ಪರವಾಗಿ ನಾವು ನಿಂತಿದ್ದೇವೆ ಅಂತೇಳಿ ಕುಮಾರಸ್ವಾಮಿಯವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇದರ ನಡುವೆ ಉಭಯ ನಾಯಕರ ಮಧ್ಯೆ ಪಾಪದ ಕೊಳೆಯ ಕುರಿತಾದ ವಾಕ್ಸಮರವೂ ಕೂಡ ತಾರಕಕ್ಕೇರಿತ್ತು. ನೈಸ್ ವಿವಾದ ಅವರದ್ದೇ ಪಾಪದ ಫಲ, ಹೀಗಂತ ಡಿ ಕೆ ಸುರೇಶ್ ಮಾತಿಗೆ ಕೆಂಡಮಂಡಲರಾದ ಕುಮಾರಸ್ವಾಮಿ ಆ ಪಾಪದ ಕೊಳೆಯನ್ನು ತೊಳೆಯುವ ಕೆಲಸವನ್ನೇ ಈಗ ಹಂತ ಹಂತವಾಗಿ ಮಾಡುತ್ತಿದ್ದೇವೆ. ರಾಮನಗರಕ್ಕೆ ನಾವು ಬಂದಾಗ ಕನಕಪುರ ಹೇಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಿ. ಅದಕ್ಕೆ ಕರೆಕ್ಷನ್ ಕೊಡಿಸಿದ್ದು ಎಚ್ ಡಿ ದೇವೇಗೌಡರು. ಕೊತ್ವಾಲನಿಗೆ ಹೆಂಡ ಕುಡಿಸುತ್ತಾ ಕೂತಿದ್ದವರು ಈಗ ಮಾತನಾಡುತ್ತಿದ್ದಾರೆ, ಹೀಗಂತ ಡಿ ಕೆ ಬ್ರದರ್ಸ್ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಅವರ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಮುಟ್ಟಿ ನೋಡ್ಕೊಳ್ಬೇಕು, ಆ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಕೂಡ ಕೊತ್ವಾಲನಿಗೆ ಹೆಂಡವನ್ನು ಕುಡಿಸ್ತಾ ಇದ್ರು ಇವರು ಡಿ ಕೆ ಶಿವಕುಮಾರ್ ಅವರು ಅನ್ನೋ ಒಂದು ಮಾತನ್ನ ಈಗ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಈ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡುವಂತೆ ಕುಮಾರಸ್ವಾಮಿ ಅವರು ಈಗ ಮಾಡಿರುವಂಥದ್ದು. ಇದು ಇವತ್ತಿನ ಒಂದು ವಿಚಾರ.
ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.